ನಮಸ್ತೆ ಗೆಳೆಯರೇ, ನನ್ನ ಹೆಸರು ಸಹನ. ನನಗೆ 25 ವರ್ಷ ಆಗಿದೆ. ನನಗೆ ಮದುವೆಯಾಗಿದೆ. ಆದರೆ ಗಂಡ ತೀರಿಕೊಂಡಿದ್ದಾನೆ. ನನ್ನ ಆಸೆ ಈಡೇರಿಸಲು ಒಬ್ಬ ಒಳ್ಳೆ ಹುಡುಗನ್ನು ಹುಡುಕುತ್ತಿದ್ದೆ. ಆವಾಗ ಮನೆಯ ಮೇಲೆ ಒಬ್ಬ ವ್ಯಕ್ತಿ ಮನೆ ಬಾಡಿಗೆ ಕೇಳಲು ಬಂದ. ಅವನು ನೋಡಲು ಬಹಳ ದಷ್ಟಪುಷ್ಟವಾಗಿದ್ದ. ನಾನು ಅವನ ನೋಡಿದ ತಕ್ಷಣ ಅಂದುಕೊಂಡೆ, ಇವನೇ ನನಗೆ ಸರಿಯಾಗಿ ದೆಂಗಲು ಬಂದವನು. ಅವನ ಹೆಸರು ಅರುಣ್. ನೋಡಲು ತುಂಬಾ ಚೆನ್ನಾಗಿ ಇದ್ದ. ಅಷ್ಟೇ ಅಲ್ಲದೆ ಅವನು ಜಿಮ್ಗೆ ಹೋಗುತ್ತಿದ್ದ. ಅವನ ಬಾಡಿ ನೋಡಿದರೆ ಯಾವ ಹುಡುಗಿಯಾದ್ರೂ ಮಾಡಿಸಿಕೊಳ್ಳಬೇಕು ಅನಿಸುತ್ತದೆ. ಇನ್ನು ನಾನು ಸರಿಸುಮಾರು 3 ವರ್ಷಗಳಿಂದ ತುಲ್ಲಿಗೆ ಬೆರಳು ಹಾಕಿಕೊಂಡು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಏಕೆಂದರೆ ನೋಡಿದರೂ ಏನೆಂದುಕೊಳ್ಳುತ್ತಾರೆ ಅಂತ ಸುಮ್ಮನಾಗಿದ್ದೆ. ಆದರೆ 3 ವರ್ಷಗಳಿಂದ ತುಲ್ಲಿಗೆ ಸುಖ ಇಲ್ಲದೆ ನನ್ನ ತುಲ್ಲು ಬಹಳ ಬರಗೆಟ್ಟಿತು. ನಾನು ಎಷ್ಟು ದಿನ ಅಂತ ನನ್ನ ತುಲ್ಲಿಗೆ ಬೆರಳು ಹಾಕಿಕೊಳ್ಳಬೇಳು. ಅದಕ್ಕೆ ನಮ್ಮ ಮನೆ ಇರುವ ಅರುಣ್ ಜೊತೆ ನನ್ನ ಆಸೆ ತೀರಿಕೋಬೇಕು ಅಂದುಕೊಂಡೆ. ಅವನು ಯಾವತ್ತೂ ನನ್ನ ಮಾತಾಡಿಸಿಲ್ಲ. ಹೇಗೆ ಕೇಳುವುದು ಎಂಬ ಭಯ ಬಹಳ ಇತ್ತು. ಒಂದು ದಿನ ಅವನು ಸ್ನಾನ ಮಾಡಬೇಕು, ಮೇಲೆ ರೂಮ್ಲಿ ನೀರು ಬರುತ್ತಿಲ್ಲ, ನಾನು ಇಲ್ಲಿ ಸ್ನಾನ ಮಾಡಬಹುದಾ ಎಂದು ಕೇಳಿದ. ಅದಕ್ಕೆ ನಾನು ಸರಿ, ಸ್ನಾನ ಮಾಡಿಕೊಳ್ಳಿ ಅಂದೆ. ಸ್ನಾನ ಮಾಡುವ ರೂಮ್ ಮನೆ ಹೊರಗೆ ಇತ್ತು. ಆದರೆ ನಮ್ಮ ಬಜ್ಜಲಿಗೆ ಮಳಿಗೆ ಇರಲಿಲ್ಲ. ಮನೆಯ ಮೇಲೆ ನಿಂತುಕೊಂಡರೆ ಸ್ನಾನ ಮಾಡುವುದು ಎಲ್ಲ ಕಾಣಿಸುತ್ತಿತ್ತು. ಅವನು ಸ್ನಾನ ಮಾಡಲು ಒಳಗೆ ಹೋದ. ನಾನು 2 ನಿಮಿಷ ಬಿಟ್ಟು ಮನೆಯ ಮೇಲೆ ಹೋದೆ. ಆವಾಗ ಅವನು ಸ್ನಾನ ಮಾಡುತ್ತಿರುವುದು ಕಾಣಿಸಿತು. ಅವನು ಮೈ ಮೇಲೆ ಒಂದು ಬಟ್ಟೆನೂ ಇರಲಿಲ್ಲ. ಬೆತ್ತಲೆಯಿಂದ ಸ್ನಾನ ಮಾಡುತ್ತಿದ್ದ. ಆವಾಗ ಅವನ ತುಣ್ಣೆ ದರ್ಶನ ಆಯಿತು. ಸುಮಾರು 6 ಇಂಚು ತುಣ್ಣೆ ಅವನದು. ನನಗೆ ಅವನ ತುಣ್ಣೆ ನೋಡಿ ದಂಗಿಸಿಕೊಂಡರೆ ಇವನ ಹತ್ತಿರನೇ ದಂಗಿಸಿಕೊಳ್ಳಬೇಕು ಅಂದುಕೊಂಡೆ. ಅವನು ಸ್ನಾನ ಮಾಡುತ್ತಾ ಹಾಗೆ ತುಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡ. ನಾನು ಇವನು ಏನು ಮಾಡುತ್ತಾನೆ ನೋಡೋಣ ಅಂತ ಅಲ್ಲೇ ಮರೆಯಲ್ಲಿ ನಿಂತುಕೊಂಡು ನೋಡುತ್ತಿದ್ದೆ. ಅವನು ತುಣ್ಣೆ ಮೇಲೆ ಡವ್ ಶಾಂಪೂ ಹಾಕಿಕೊಂಡು ಕೈ ಪಂಪ್ ಹೊಡೆಯಲು ಶುರು ಮಾಡಿದ. ಸರಿಸುಮಾರು 20 ನಿಮಿಷ ಪಂಪ್ ಹೊಡೆದುಕೊಂಡು ರಸ ಬರುವ ಸಮಯಕ್ಕೆ ಸರಿಯಾಗಿ ಹಾಹಾ ಎಂದು ರಸ ಬಿಡುತ್ತಾ ತಲೆ ಮೇಲೆ ಎತ್ತಿ ನೋಡದ. ಆವಾಗ ಅವನ ಕಣ್ಣಿಗೆ ನಾನು ಕಂಡುಬಿಟ್ಟೆ. ಅವನು ಬೇಗ ಟವಲ್ನಿಂದ ಸುತ್ತಿಕೊಂಡು ತಲೆ ಕೆಳಗೆ ಹಾಕಿದ. ನಾನು ಬೇಗ ಮನೆಯೊಳಗೆ ಬಂದೆ. ಅವನು ಬೇಗ ಮೇಲೆ ಹೊಡಿ ಹೋದ. ನಾನು ರಾತ್ರಿ ಮಲಗುವಾಗ ಅವನ ಆ 6 ಇಂಚು ತುಣ್ಣೆಯನ್ನು ನೆನೆಸಿಕೊಂಡು ನನ್ನ ತುಲ್ಲಿಗೆ ಬೆರಳು ಹಾಕಿಕೊಂಡು ರಸಬರಿಸಿಕೊಂಡೆ. ಮರುದಿನ ಬೆಳ್ಳಗೆ ಅವನು ಜಿಮ್ಗೆ ಹೋಗಲು ರೆಡಿಯಾಗಿ ಕೆಳಗೆ ಬರುತ್ತಿದ್ದ. ನಾನು ಅವನ್ನೇ ನೋಡುತ್ತಿದ್ದೆ. ಅವನು ಬೇಗ ತಲೆ ಬಗ್ಗಿಸಿಕೊಂಡು ಜಿಮ್ಗೆ ಹೋದ. ನಾನು ಅವನು ಯಾವಾಗ ಜಿಮ್ ಇಂದ ಬರುತ್ತಾನೆ ಎಂದು ಕಾಯುತ್ತಾ ಇದ್ದೆ. ಅವನು 7 ಗಂಟೆಗೆ ಜಿಮ್ ಇಂದ ಬಂದುನು. ನಾನು ಮನೆಯಿಂದ ಹೊರಗೆ ಬಂದು ನಿಂತುಕೊಂಡೆ. ಅವನು ನನ್ನ ಹತ್ತಿರ ಬಂದು ಆಂಟಿ ಸ್ವರಿ ಎಂದು ಕೇಳಿದ. ನಾನು ಪರವಾಗಿಲ್ಲ ಬಿಡು ಎಂದು ನಗುತ್ತಾ ಹೇಳಿದೆ. ಅವನು ಥ್ಯಾಂಕ್ಸ್ ಆಂಟಿ ಎಂದು ಮೇಲೆ ಹೋದ. ಮರುದಿನ ನಾನು ಸ್ನಾನ ಮಾಡಲು ಹೋದೆ. ಅವನ ಮೇಲೆ ವ್ಯಾಯಾಮ ಮಾಡುತ್ತಿದ್ದ. ಅವನು ನನ್ನ ನೋಡಲಿ ಎಂದು ನನ್ನ ಎಲ್ಲಾ ಡ್ರೆಸ್ ಬಿಚ್ಚಿ ಸ್ನಾನ ಮಾಡುತ್ತಾ ಇದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ಅವನು ಬಂದು ನೋಡುತ್ತಾ ಕೈ ಪಂಪ್ ಹೊಡೆದುಕೊಳ್ಳುತ್ತಿದ್ದ. ನಾನು ಸ್ನಾನ ಮುಗಿಸಿಕೊಂಡು ಹೋದೆ. ಇವತ್ತು ರಾತ್ರಿ ಹೇಗಾದ್ರೂ ಮಾಡಿ ನನ್ನ ಈ ತುಲ್ಲಿನ ತಿಂಡಿ ತೀರಿಸಿಕೊಳ್ಳಬೇಕು ಅಂದ್ಕೊಂಡು ಅವನ ರಾತ್ರಿ ಊಟಕ್ಕೆ ಕರೆದೆ. ಅವನು ಸರಿ ಆಂಟಿ ಬರ್ತೀನಿ ಅಂತ ಹೇಳಿದ. ನಂಗೆ ಬಹಳ ಖುಷಿ ಆಯ್ತು. ರಾತ್ರಿ ಊಟಕ್ಕೆ ಚಿಕನ್ ಬಿರಿಯಾನಿ ಮತ್ತು ಕುಡಿಯಲು ಎಣ್ಣೆ ತಯಾರು ಮಾಡಿದ್ದೆ. ರಾತ್ರಿ ಸರಿಯಾಗಿ 9 ಗಂಟೆಗೆ ಮನೆಗೆ ಬಂದನು. ನಾನು ಅವನಿಗೆ ಮೊಲೆ ಕಾಣುವ ಹಾಗೆ ಡ್ರೆಸ್ ಹಾಕಿಕೊಂಡಿದ್ದೆ. ಅವನು ಒಳಗೆ ಬಂದು ನನ್ನ ಮೊಲೆಯನ್ನು ತಿನ್ನುವಾಗಿ ನೋಡುತ್ತಾ ಇದ್ದ. ಹಾಗೆ ಆಂಟಿ ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣುತ್ತಾ ಇದ್ದೀರಾ ಅಂತ ಹೇಳಿದ. ಅದಕ್ಕೆ ನಾನು ಥ್ಯಾಂಕ್ಸ್ ಕಾಣೋ ಅಂತ ಹೇಳಿದೆ. ಅವನು ಯಾಕೆ ಆಂಟಿ ಮನೇಲಿ ಯಾರು ಇರಲ್ವಾ, ಯಾವಾಗಲೂ ನೀವು ಮಾತ್ರ ಇರ್ತೀರಾ ಅಂತ ಕೇಳಿದ. ನಾನು ಅದಕ್ಕೆ ಇಲ್ಲ ಕಾಣೋ, ನನ್ನ ಗಂಡ 3 ವರ್ಷದಿಂದೇ ತೀರಿಕೊಂಡರು ಎಂದು ಹೇಳಿದೆ. ಅದಕ್ಕೆ ಅವನು ಸ್ವರಿ ಆಂಟಿ ಅಂದ. ನಾನು ಇರ್ಲಿ ಬಿಡು ಅಂತ ಹೇಳಿದೆ. ಬಾ ಊಟ ಮಾಡೋಣ ಅಂತ ಕರೆದೆ. ಹಾಗೆ ನೀನು ಡ್ರಿಂಕ್ಸ್ ಮಾಡ್ತೀಯಾ ಅಂತ ಕೇಳಿದೆ. ಹೂ ಆಂಟಿ, ಆದರೆ ದಿನ ಡ್ರಿಂಕ್ಸ್ ಮಾಡಲ್ಲ, ಯಾವಾಗಾದರೂ ಒಂದು ಸಾಲ ಅಷ್ಟೇ ಅಂತ ಹೇಳಿದ. ಸರಿ ಕಾಣೋ, ಮೊದಲು ಇಬ್ಬರು ಸ್ವಲ್ಪ ಡ್ರಿಂಕ್ಸ್ ಮಾಡೋಣ ಬಾ ಅಂತ ಕರೆದೆ. ಅವನು ಸರಿ ಆಂಟಿ ಅಂತ ಕುಳಿತುಕೊಂಡ. ಅವನು ಡ್ರಿಂಕ್ಸ್ ಮಾಡ್ತಾ ನನ್ನ ಮೊಲೆಯನ್ನು ಕಣ್ಣು ಮುಚ್ಚದೆ ನೋಡುತ್ತಾ ಇದ್ದ. ನಾನು ಏನು ನೋಡುತ್ತಾ ಇದೀಯಾ ಅಂತ ಕೇಳಿದೆ. ಅವನು ಏನೂ ಇಲ್ಲ ಆಂಟಿ ಅಂತ ಹೇಳಿದ. ಸರಿ ಕಾಣೋ, ಊಟ ಮಾಡೋಣ ಬಾ ಅಂದೆ. ಸರಿ ಆಂಟಿ ಅಂತ ಹೇಳಿ ಬಂದ. ಅವನಿಗೆ ಊಟಕ್ಕೆ ನೀಡಿ ನೀರು ಹಾಕುವ ನೆಪದಲ್ಲಿ ಅವನು ಪ್ಯಾಂಟ್ ಮೇಲೆ ನೀರು ಚೆಲ್ಲಿದೆ. ನೀರು ಒರೆಸುವ ನೆಪದಲ್ಲಿ ಅವನ ಪ್ಯಾಂಟ್ ಮೇಲೆ ಕೈಯಿಂದ ಒರೆಸಿದೆ. ಅವನ ತುಣ್ಣೆ ಆವಾಗಲೇ ನಿಗಿರಿತು. ಹಾಗೆ ನಾನು ಸೆರಗು ಕೆಳಗೆ ಬೀಳಿಸಿದೆ. ಅವನು ನನ್ನ ಮೊಲೆಯನ್ನೇ ನೋಡುತ್ತಾ ನನಗೆ ಕಿಸ್ ಮಾಡಿದ. ನಾನು ರೂಮ್ಗೆ ಹೊಡಿ ಹೋದೆ. ಅವನು ಹಿಂದೆಯೇ ಹೊಡಿ ಬಂದು ನನ್ನ ತಬ್ಬಿಕೊಂಡ. ಹಾಗೆ ನನ್ನ ಮಂಚಾದ ಮೇಲೆ ನೂಕಿದ. ನಾನು ಕಣ್ಣು ಮುಚ್ಚಿಕೊಂಡು ಮಲಗಿದ್ದೆ. ಅವನು ನನ್ನ ಎಲ್ಲಾ ಡ್ರೆಸ್ ಬಿಚ್ಚಿ ನನ್ನ ಮೈ ತುಂಬ ಮುತ್ತಿನ ಮಳೆ ಸುರಿಸಿದ. ನಾನು ಸುಖದಲ್ಲಿ ತೇಲುತ್ತಿದ್ದ ಹಾಗೆ ನನ್ನ ತುಲ್ಲಿಗೆ ಬೆರಳು ಹಾಕಿ ಒಳಗೆ ಹೊರಗೆ ಮಾಡುತ್ತಾ ಇದ್ದ. ನನಗೆ ಏನೋ ಒಂಥರ ಖುಷಿ ಆಗುತ್ತಿತ್ತು. ಹಾಗೆ ಮೇಲೆ ಬಂದು ನನ್ನ ಮೊಲೆಯನ್ನು ಚಿಪಾಲು ಶುರು ಮಾಡಿದ್ದ. ಹಾಗೆ ನನ್ನ ತುಲ್ಲಿಗೆ ಬಾಯಿ ಹಾಕಿ ಸುಮಾರು 10 ನಿಮಿಷ ಚೀಪಿದ. ನನ್ನ ತುಲ್ಲಿನಿಂದ ರಸ ಬಂದಿತು. ರಸ ಎಲ್ಲ ಒಂದು ಹನಿ ಬಿಡದೆ ಕುಡಿದನು.
ನಾನು ತುಲ್ಲು ಚೀಪಿದ್ದು, ಸಾಕು ಬೇಗ ನಿನ್ನ ತುಣ್ಣಿಯನ್ನು ನನ್ನ ತುಲ್ಲಿಗೆ ಹಾಕು, ನನಗೆ ತಡಿಯೋಕೆ ಆಗುತ್ತಿಲ್ಲ ಅಂದೆ. ಅವನು ಸರಿ ಅಂತ ಹೇಳಿ ಅವನ ಆ ಇಂಚು ತುಣ್ಣೆಯನ್ನು ನನ್ನ ತುಲ್ಲಿನ ಮೇಲೆ ಇಟ್ಟು ಉಜ್ಜಲು ಶುರು ಮಾಡಿದ. ಅವನ ತುಣ್ಣೆ ಬಹಳ ಬಿಸಿ ಇತ್ತು. 2 ನಿಮಿಷ ತುಲ್ಲು ಉಜ್ಜಿ ನನಗೆ ಇನ್ನು ಉದ್ರೇಕಗೊಳಿಸಿದ. ನಾನು ಬೇಗ ಹಾಕು ಅಂತ ಹೇಳಿದೆ. ಅವನು ತುಣ್ಣೆಯನ್ನು ಕೈಯಲ್ಲಿ ಹಿಡಿದು ನನ್ನ ತುಲ್ಲಿಗೆ ಇಟ್ಟು ಮೇಲೆಗೆ ತಳ್ಳಿದ. ನನಗೆ ನೋವು ಆಯಿತು. ಅವನು ಹಾಗೆ ಸೊಂಟವನ್ನು ಮೇಲೆ ಕೆಳಗೆ ಹಾಡಿಸಲು ಶುರು ಮಾಡಿದ. ನಾನು ಹಾ ಹಾ ಹೂ ಹೂ ಶ್ ಅಂತ ಮುಳುಗುತ್ತಿದ್ದೆ. ಅವನು ಜೋರಾಗಿ ನನ್ನ ದೆಂಗಲು ಶುರು ಮಾಡಿದ. ನಾನು ಮೆಲ್ಲಗೆ, ಕಾಣೋ ನನ್ನ ತುಲ್ಲು ನೋಯುತ್ತೆ ಅಂತ ಹೇಳಿದರು. ಅವನು ಮಾತ್ರ ಜೋರಾಗಿ ಮಾಡುತ್ತಿದ್ದ. ಸರಿಸುಮಾರು ಅರ್ಧ ಗಂಟೆ ನನ್ನ ತುಲ್ಲನ್ನು ಬಿಡದೆ ಕೇದ. ನನ್ನ ತುಲ್ಲಿನಲ್ಲಿ ರಸ ಬಂದಿತು, ಅವನ ತುಣ್ಣೆಯಿಂದ ರಸ ಬಂದಿರಲಿಲ್ಲ. ಹಾಗೆ ಮಾಡುತ್ತಾ ಇದ್ದ ಅವನು ಒಡೆಯುವ ಹೊಡೆತಕ್ಕೆ ನನ್ನ ತುಲ್ಲಿಂದ ಪಚಕ್ ಪಚಕ್ ಎಂದು ಸೌಂಡ್ ಬರ್ತಾ ಇತ್ತು. ಅವನು ತುಣ್ಣಿಯನ್ನು ನನ್ನ ತುಲ್ಲಿಂದ ಹೊರಗೆ ತೆಗೆದು ನನ್ನ ಮೈ ಮೇಲೆ ರಸ ಬಿಟ್ಟ. ರಸ ಬಹಳ ಬಿಸಿ ಇತ್ತು. ಮತ್ತೆ ನನ್ನ ತುಲ್ಲಿಗೆ ಅವನ ತುಣ್ಣೆ ಇಟ್ಟು ನನ್ನ ಮೇಲೆ ಮಲಗಿ ಮೊಲೆ ಚಿಪ್ಪುತ್ತಿದ್ದ. ಸ್ವಲ್ಪ ಹೊತ್ತು ಇಬ್ಬರೂ ಒಬ್ಬರ ಮೇಲೆ ಒಬ್ಬರು ಮಲಗಿ ಮುದ್ದಾಡುತ್ತಿದ್ದೆವು. ಮತ್ತೆ ಅವನು ನನ್ನ ಮಚ್ಚಂಕಿ ಬಗ್ಗಿಸಿ ನನ್ನ ತಿಕ್ಕವನ್ನು ನೆಕ್ಕಲು ಶುರು ಮಾಡಿದ. ನಾನು ಬಗ್ಗಿ ಅವನಿಗೆ ಹೇಗೆ ಬೇಕೋ ಹಾಗೆ ಪ್ರೋತ್ಸಾಹ ನೀಡುತ್ತಿದ್ದೆ. ಅವನು ತುಣ್ಣೆಗೆ ಉಗುಳು ಹಚ್ಚಿಕೊಂಡು ನನ್ನ ತಿಕ್ಕಕ್ಕೆ ಇಟ್ಟ. ನಾನು ಬೇಡ ಕಾಣೋ ನೋಯುತ್ತೆ ಅಂತ ಹೇಳಿದೆ. ಆದರೆ ಅವನು ಬಿಡಲಿಲ್ಲ. ತಿಕ್ಕಕ್ಕೆ ತುಣ್ಣೆ ಇಟ್ಟು ಮೇಲೆಗೆ ತಳ್ಳಿದ, ಆದರೆ ಹೋಗಲಿಲ್ಲ. ಮತ್ತೆ ಉಗುಳು ಹಚ್ಚಿ ಜೋರಾಗಿ ತಳ್ಳಿದ. ಅವನ ಆ ಇಂಚು ತುಣ್ಣೆ ಸಂಪೂರ್ಣವಾಗಿ ನನ್ನ ತಿಕ್ಕದ ಒಳಗೆ ಒಯ್ದು ನನ್ನ ಕಣ್ಣಿನಲ್ಲಿ ನೀರು ಬಂದಿತು. ಅವನು ರಾತ್ರಿಯೆಲ್ಲ ನನ್ನ ತುಲ್ಲು ತಿಕ್ಕ ಅಟ್ಟು ನನ್ನ ತುಲ್ಲಿನ ತಿಂಡಿ ತೀರಿಸಿದ. ಇದೇ ತರ ನಾನು ದಿನ ಸುಖ ಪಡೆದುಕೊಳ್ಳುತ್ತಿದ್ದೆ.